ग्रगचदलनाद्बन्धपुरुषौ नयन्मोक्षं साक्षात् पुरुषमुपरं वैतनीयतम् इदानीमुन्नच्छत् सहजपरमानन्दसरसं परं पूर्णं ज्ञानं कृतसकलकृत्यं विजयते. ಇದಾನೀಂ ಪೂರ್ಣಂ ಜ್ಞಾನಂ ವಿಜಯತೆ. ಇಲ್ಲಿಂದ ಹಿಡಿದು ಸಮಸ್ತ ಆವರಣದ ವಿನಾಶವಾದ ಮೇಲೆ ಯಾವ ಶುದ್ಧ ವಸ್ತುವಿನ ಪ್ರಕಾಶವಾಗುತ್ತದೆ ಅದು ಮುಂದೆ ಬರುವ ಅನಂತ ಕಾಲದವರೆಗೆ ಹಾಗೆಯೇ ಉಳಿಯುತ್ತದೆ, ಬೇರೆ ರೂಪವಾಗುವುದಿಲ್ಲ. ಹೇಗಿದೆ ಆ ಶುದ್ಧ ಜ್ಞಾನವು? ಕೃತ ಸಕಲ ಕೃತ್ಯಂ, ಅದು ಮಾಡಲು ಯೋಗ್ಯವಾದ ಸಮಸ್ತ ಕರ್ಮಗಳ ವಿನಾಶ ಮಾಡಿರುವಂಥದ್ದಿದೆ. ಮತ್ತೆ ಹೇಗಿದೆ? ಉನ್ಮಜ್ಜ ಸಹಜ ಪರಮಾನಂದ ಸರಸಂ. ಉನ್ಮಜ್ಜ ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಎಂದರೆ ಸಹಜ ಪರಮಾನಂದಂ, ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ ಅದರಿಂದ ಸರಸಂ ಎಂದರೆ ಸಂಯುಕ್ತವಿದೆ. ಎರಡನೇದ್ದ ಆ ಶುದ್ಧ ಜ್ಞಾನ ಹೇಗಿದೆ ಅನ್ನುವ ಪ್ರಶ್ನೆಗೆ ಅನಾದಿ ಕಾಲದಿಂದ ಅಲಭ್ಯವಾಗಿರುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಇದೆ ಅದರಿಂದ ಸಂಯುಕ್ತ ಅರ್ಥಾತ್ ಕೂಡಿರುವಂಥದ್ದು ಇದೆ, ಅದನ್ನು ಒಳಗೊಂಡಿರುವಂಥದ್ದು ಇದೆ. ಅಲಭ್ಯ ಇತ್ತು ಯಾವ್ದ? ಅನಾಕುಲತ್ವ ಲಕ್ಷಣದಿಂದ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ ಅಲಭ್ಯ ಇತ್ತು. ವಸ್ತುವಿನೊಳಗಿತ್ತರೆ ಅದರ ಪರ್ಯಾಯಕ್ಕ ಅದು ಲಭಿಸಿರಲಿಲ್ಲ. ನಿಜಗ್ರಹದೊಳಗಿತ್ತು, ಆದ್ರೆ ಆ ನಿಜಗ್ರಹದ ಯಾವ ಮಾಲೀಕ ರೂಪದ ಪರ್ಯಾಯ ಇದ್ದಾನೆಯೋ ಅವನಿಗೆ ಅದರದ ಲಾಭ ಆಗಿರಲಿಲ್ಲ. ಕಾರಣ ಏನು? ಅವನೇ ಅದರ ಪರಿವೇ ಮಾಡಿರಲಿಲ್ಲ. ಅರ್ಥಾತ್ ಪರ್ಯಾಯ ಪ್ರತಿ ಸಮಯಕ್ಕ ಕ್ರಿಯಾ ಮಾಡುವಂಥದ್ದಿದೆ, ಕಾರ್ಯ ಮಾಡುವಂಥದ್ದಿದೆ. ಅಥವಾ ದ್ರವ್ಯ ಪ್ರತಿ ಸಮಯಕ್ಕೆ ಕಾರ್ಯ ಮಾಡುವಂಥ ಪರ್ಯಾಯ ರೂಪದಿಂದ ಪ್ರಕಟ ಇದೆ. ಆ ಪರ್ಯಾಯ ಏನು ಕಾರ್ಯ ಮಾಡ್ತಿದೆ? ಹೇಗೆ ಕಾರ್ಯ ಮಾಡ್ತಿದೆ ಆ ಪರ್ಯಾಯ? ಸುಖದ ಪ್ರಾಪ್ತಿಯ ಸಲುವಾಗಿ ಉದ್ಯೋಗ, ಸುಖದ ಪ್ರಾಪ್ತಿಯ ಸಲುವಾಗಿ ಸುಖಿಯಾಗುವ ಸಲುವಾಗಿ ಕಾರ್ಯ ಮಾಡ್ತಿದೆ. ಆದರೆ ಆ ಪರ್ಯಾಯದ ದೃಷ್ಟಿ ಸುಖದ ಮೇಲೆ ಬೀಳದೇ ಇರುವುದರಿಂದ, ಆ ಪರ್ಯಾಯದ ದೃಷ್ಟಿ ಸುಖದ ಕಡೆಗೆ ಹೋಗದೇ ಇರುವುದರಿಂದ ಇದುವರೆಗೆ ಆ ಪರ್ಯಾಯಕ್ಕೆ ಸುಖದ ಲಾಭ ಆಗಿರಲಿಲ್ಲ, ಸುಖದ ಪ್ರಾಪ್ತಿ ಆಗಿರಲಿಲ್ಲ, ಸುಖ ಲಭಿಸಿರಲಿಲ್ಲ. ಹಾಗಾದರೆ ಈ ಶುದ್ಧ ಜ್ಞಾನ ಹೇಗಿದೆ ಅಂತ, ಅನಾದಿ ಕಾಲದಿಂದ ಅಲಭ್ಯವಿರುವಂಥ
ಅನಾಕುಲತ್ವ ಲಕ್ಷಣದಿಂದ ಕೂಡಿರುವ ಯಾವ ಅತೀಂದ್ರಿಯ ಸುಖ ಇದೆ. ಅನಾದಿ ಕಾಲದಿಂದ ಪ್ರತಿ ಸಮಯದ ಪರ್ಯಾಯದ ಪ್ರಯತ್ನದಿಂದ ಕಾರ್ಯದಿಂದ ಸುಖವೇನೋ ಆಗಿದೆ. ಆದರೆ ಆ ಸುಖ ಎಂಥದ್ದಿತ್ತು? ಆಕುಲತೆಯಿಂದ ಕೂಡಿರುವಂಥ ಇಂದ್ರಿಯ ಸುಖ ಇತ್ತು. ಪ್ರಯತ್ನದ ಅನುಸಾರ ಒಂದು ಇಂದ್ರಿಯದ ದೇಹ ಧಾರಣ ಮಾಡಿರೋ ವೇಳೆದೊಳಗೂ ಕೂಡ ಅಥವಾ ಒಂದು ಇಂದ್ರಿಯ ರೂಪದ ಜ್ಞಾನದ ವಿಕಾಸ ಇರುವ ವೇಳೆದೊಳಗೂ ಕೂಡ ಅದರ ಪ್ರತಿ ಸಮಯದ ಪರ್ಯಾಯದೊಳಗೆ ಕಾರ್ಯ ಆಗ್ತಾ ಇತ್ತು. ಒಂದೇ ಕಾರ್ಯ, ಬೇರೆ ಏನೂ ಇಲ್ಲ, ಏನೂ ಇಲ್ಲ. ಜೀವದ ಪ್ರತಿ ಸಮಯದ ಪರ್ಯಾಯ ಕಾರ್ಯ ಒಂದೇ ಮಾಡ್ತಿದೆ, ಬೇರೆ ಏನೂ ಇಲ್ಲ. ಏನು ಕಾರ್ಯ ಮಾಡ್ತಿದೆ? ಬಸ್ ಸುಖ ಪ್ರಾಪ್ತಿ. ಸುಖ ಪ್ರಾಪ್ತಿಯ ಸಲುವಾಗಿ ಉದ್ಯಮ ಮಾಡ್ತಿದೆ. ಒಂದು ಸಮಯದ್ದಿದೆ ಮತ್ತು ಅದೇನು ಉದ್ಯಮ ಮಾಡೋದಿದೆ. ಅರೆ ಆ ಪರ್ಯಾಯ ಒಂದು ಸಮಯ ಅತ್ಯಂತ ಸೂಕ್ಷ್ಮ ಇದ್ರೂ ಕೂಡ ಆ ಪರ್ಯಾಯದೊಳಗ ಅನಂತ ಸುಖದ ಅನುಭವ ಮಾಡುವಂಥ ಶಕ್ತಿ ಇದೆ. ಅದರ ಅವಧಿ ಅತಿ ಅಲ್ಪ ಇದ್ರೂ ಕೂಡ, ಅಲ್ಪ ಯಾಕ ಅಲ್ಪ ಅಂತ ಹೇಳಿ ಯಾಕೆ ಹೇಳಿದ್ರು? ನಿಜವಾಗೇನ ಅಲ್ಪ ಇದೆಯೋ ಅಥವಾ ಇಲ್ಲ? ಆ ತ್ರಿಕಾಲಿ ಧ್ರುವ ದ್ರವ್ಯದ ದೃಷ್ಟಿಯಿಂದ ಬಹಳ ಅಲ್ಪಿದೆ. ಅದು ಅನಾದಿ ಅನಂತ, ಅನಾದಿ ಅನಂತ. ಅದರ ಎದುರಿಗೆ ಎಷ್ಟಿದೆ? ಬಹಳ 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 ಕಮ್ಮಿ ಅವಧಿಯುಳ್ಳಂತಿದೆ. ಆದರೆ ಅದರೊಳಗೆ ಶಕ್ತಿ ಎಷ್ಟಿದೆ ರೀ? ಆ ತ್ರಿಕಾಲಿ ಏನಿದೆ ಅಲ್ಲ, ಅದರೊಳಗೆ ಏನಿದೆ ಸರ್ವಸ್ವ, ಅದನ್ನೆಲ್ಲ ಸವಿಯುವಂಥ ಸಾಮರ್ಥ್ಯ ಆ ಪರ್ಯಾಯ. ಚಿಕ್ಕದಿದೆ ಅಂದರೆ ಅದ ಅದ್ಭುತ ಮಾತು ಇದೆ. ಆ ಪರ್ಯಾಯ ಅನಾದಿಯಿಂದನ ಉದ್ಯಮ ಮಾಡ್ತಾ ಇದೆ. ನಿರುದ್ಯಮಿ ಯಾವಾಗೂ ಆಗಿಲ್ರಿ. ಅದ ಕಾರ್ಯದಿಂದ ವಿಮುಖ ಯಾವಾಗೂ ಆಗಿಲ್ಲ. ಆದ್ರೆ ಅದಕ್ಕ ಯಾವುದರ ಅಪೇಕ್ಷೆ ಇದೆ ಅಲ್ಲ, ಅದು ಲಭಿಸಿರಲಿಲ್ಲ. ಅನಾದಿಯಿಂದ ಲಭಿಸಿರಲಿಲ್ಲ. ಯಾವುದರ ಅಪೇಕ್ಷೆ ಇದೆ ಅದಕ್ಕೆ? ಅನಾಕುಲತ್ವ ಸುಖ, ಅತೀಂದ್ರಿಯ ಸುಖ, ಅನಾಕುಲತ್ವ ಲಕ್ಷಣವುಳ್ಳ ಅತೀಂದ್ರಿಯ ಸುಖ. ಅದಕ್ಕೆ ಮತ್ತೇನು ಬೇಕಾಗಿಲ್ಲ. ಅದಕ್ಕೆ ಧನ, ಸಂಯೋಗ, ಖ್ಯಾತಿ, ದೊಡ್ಡಿಸ್ತನ ಏನು ಬೇಕಾಗಿಲ್ಲ. ಬಸ್ ಅನಾಕುಲತ್ವ ಲಕ್ಷಣವುಳ್ಳ ಅತೀಂದ್ರಿಯ ಸುಖ. ಅದು ಎಲ್ಲಿವರೆಗೆ ಸಿಕ್ಕೋದಿಲ್ಲರಲ್ಲ, ಅಲ್ಲಿವರೆಗೆ ಅದು ನಿರಂತರ ಉದ್ಯಮ ಮಾಡ್ತಾ ಇರ್ತೀರಿ. ಸಿಕ್ಕ ಮೇಲೆ ಏನು ಮಾಡ್ತಿದ್ದೀರಿ? ನಿರಂತರ ಅದರ ಉಪಭೋಗ ಮಾಡ್ತಿದ್ದೀರಿ. ಎಂಥ ಸುಂದರ ವಸ್ತು ವ್ಯವಸ್ಥೆ ಇದೆ. ನೈಸರ್ಗಿಕವಾಗಿನ ವ್ಯವಸ್ಥಿತ ವ್ಯವಸ್ಥೆ ಇದೆ. ದ್ರವ್ಯದ ವ್ಯವಸ್ಥಿತ ವ್ಯವಸ್ಥೆ ಇಷ್ಟು ಇದೆ ಅಲ್ಲ, ಅದು ಪರದೊಳಗೆ ಏನೂ ಮಾಡುವುದಿಲ್ಲ. ಪರ್ಯಾಯ ಒಂದೂ ಸಮಯ ಉದ್ಯಮ ರಹಿತ ಇಲ್ಲ. ಆದರೂ ಕೂಡ ಅದರದ ಉದ್ಯಮ ಪರದೊಳಗೆ ಇಲ್ಲವೇ ಇಲ್ಲ. ಬಸ್ ಅದಕ್ಕೇನು ಬೇಕಾಗಿದೆಯೋ ಅದರ ಸಲುವಾಗಿ ಅದು ಉದ್ಯಮ ಮಾಡ್ತಿದೆ. ಎಲ್ಲಿ ಮಾಡ್ತಾ ಇದೆ?
ಪರದೊಳಗನ ಮಾಡುವುದರಿಂದ ಸುಖ ಆಗ್ತಾ ಇಲ್ಲಲ್ಲ, ಪರದೊಳಗೆ ಮಾಡ್ತಾ ಇಲ್ಲ. ಅದರ ಪರದ ಕಡೆಗೆ ಅದರ ದೃಷ್ಟಿ ಇದೆ. ಪರ್ಯಾಯದ ದೃಷ್ಟಿ ಪರದ ಕಡೆಗೆ ಇದೆ. ಹಾಗಾದ್ರೆ ಆ ಪರದೊಳಗ ಇದಕ್ಕೆ ಯಾವುದು ಬೇಕೋ ಆ ಅನಾಕುಲತ್ವ ಲಕ್ಷಣದ ಸುಖ ಇಲ್ಲ. ಇಲ್ಲ ಅನ್ನೋದು ಯಾವಾಗ ಗೊತ್ತಾಗ್ತಿದೆ ರೀ? ಯಾವಾಗ ಆ ಸುಖದ ಅನುಭವ ಆಗ್ತಿದೆಯಲ್ಲ ಆವಾಗ. ಯಾವಾಗ ಆಗ್ತಿದೆ? ಯಾವಾಗ ಆ ಸುಖದ ಅನುಭವ ಆಗ್ತಿದೆ ಆವಾಗ ಗೊತ್ತಾಗ್ತಿದೆ ಪರದೊಳಗೆ ಸುಖ ಇಲ್ಲ ಅನ್ನೋದು. ಆದ್ರೆ ಯಾವಾಗ ಆ ಸುಖದ ಅನುಭವ ಆಗ್ತಿದೆ, ಏನು ಮಾಡುವುದರಿಂದ ಆಗ್ತಿದೆ? ಏನು ಮಾಡುವುದರಿಂದ ಆಗ್ತಿದೆ? ತಾನೇ ತನ್ನದೇ ಆದಂಥ ವಿವೇಕದಿಂದ ಪರದ ಕಡೆಗೆ ನೋಡುವುದನ್ನು ಬಿಟ್ಟು ಸ್ವಸನ್ಮುಖ ಆಯಿತು ಅಂತಂದ್ರೆ ಅದಕ್ಕೆ ಆ ಅನಾಕುಲತ್ವ ಲಕ್ಷಣವುಳ್ಳ ಸುಖದ ಲಾಭ ಆಗ್ತಿದೆ, ಲಭಿಸ್ತಿದೆ. ಏನು ಪರದ ಕಾರ್ಯ ಇಲ್ಲ ನೋಡ್ರಿ. ಯಾವ ಪರದ್ರವ್ಯ ಈ ಜೀವದ ಉಪಯೋಗವನ್ನು ಒತ್ತಾಯಪೂರ್ವಕವಾಗಿ ತನ್ನ ಕಡೆಗೆ ತಿರುಗಿಸಿಕೊಂಡಿಲ್ಲ ಅಂದ ಮೇಲೆ ಯಾವ ಪರದ್ರವ್ಯ ಈ ಜೀವದ ದೃಷ್ಟಿ ಸ್ವದ ಕಡೆಗೆ ಬರುವಲ್ಲಿ ಸಹಾಯಕ ಆಗೋದ ವಸ್ತು ವ್ಯವಸ್ಥೆಯೊಳಗೆ ಇಲ್ಲ. ತಾನೇ ತಾನಾಗಿ ಪರದ ಕಡೆಗೆ ನೋಡ್ತಾ ಇದೆ, ತಾನೇ ತಾನಾಗಿ ಸ್ವದ ಕಡೆಗೆ. ಉಪದೇಶದ ನಿಮಿತ್ತ ಇದೆ, ಜಿನವಾಣಿಯ ನಿಮಿತ್ತ ಇದೆ, ಅದರ ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ. ಮತ್ತು ಜಿನವಾಣಿಯ ನಿಮಿತ್ತ ಸದ್ಗುರುವಿನ ಉಪದೇಶದ ನಿಮಿತ್ತ ಇಲ್ಲ ಅಂತಂದ್ರೆ ಯಾವ ಕಾಲದೊಳಗೂ ಕಾರ್ಯ ಆಗುವುದಿಲ್ಲ ನೋಡ್ರಿ. ನಿಮಿತ್ತದಿಂದ ಕಾರ್ಯ ಆಗುವುದಿಲ್ಲ, ಈ ಮಾತ ಪರಮಸತ್ಯ ಇದೆ. ಆದರೆ ಸದ್ಗುರುವಿನ ಉಪದೇಶ, ಸರ್ವಜ್ಞ ಪ್ರಭುವಿನ ಉಪದೇಶ ರೂಪದ ನಿಮಿತ್ತ ಇಲ್ಲ ಅಂತಂದ್ರೆ ಯಾವ ಕಾಲದೊಳಗೂ ಕಾರ್ಯ ಆಗೋ ಸಾಧ್ಯ. ನಿಮಿತ್ತದೊಳಗಿದೆ, ನಿಮಿತ್ತದೊಳಗಿದೆ. ಅದರ ನಿಮಿತ್ತ ಇಲ್ಲದ ಕಾರ್ಯ ಆಗುವುದಿಲ್ಲ ಅನ್ನೋದು. ಆಗ ಇದಕ್ಕೇಂದ್ರೆ ಬೇಕಲ್ಲ ನಮಗೆ ನ್ಯಾಯ, ನಮಗೆ ತಿಳಿಯುವ ಹಾಗೆ. ಸದ್ಗುರುವಿನ ಉಪದೇಶ, ಸರ್ವಜ್ಞ ಪ್ರಭುವಿನ ದಿವ್ಯಧ್ವನಿ ರೂಪದ ವಾಣಿ ನಿಮಿತ್ತ ರೂಪದಿಂದ ಯಾವ ಜೀವನಿಗೆ ಲಭಿಸುವುದಿಲ್ಲವೋ ಆ ಜೀವನಿಗೆ ಪರಸನ್ಮುಖ ದೃಷ್ಟಿ ಬಿಟ್ಟು ಹೋಗಿ ಸ್ವಸನ್ಮುಖತೆ ಬರೋದನೇ ಇಲ್ಲ. ಅವನಿಗೆ ನಿಜಾನಂದದ ಅನಾಕುಲತ್ವ ಲಕ್ಷಣವುಳ್ಳ ಅತೀಂದ್ರಿಯ ಸುಖದ ಪ್ರಾಪ್ತಿ ಆಗೋದನೇ ಇಲ್ಲ. ನಿಮಿತ್ತದಿಂದ ಆಗುವುದಿಲ್ಲ ಅಂತ ಹೇಳಿದ ಮೇಲೆ ನಿಮಿತ್ತ ಇಲ್ಲದ ಆಗುವುದಿಲ್ಲ ಅನ್ನುವುದನ್ನು ಯಾವ ರೀತಿ ತಿಳಿಯೋದು? ನಾವ ಪ್ರಶ್ನೆ ಲಕ್ಷ್ಯದೊಳಗೆ ಬರ್ತಾ ಇದೆಯಲ್ಲ. ನಿಮಿತ್ತದಿಂದ ಆಗೋದಿಲ್ಲ, ನಿಮಿತ್ತದೊಳಗಿದೆ. ಒಂದು ವಸ್ತುವಿನ ಪ್ರವೇಶ ಇನ್ನೊಂದು ವಸ್ತುವಿನೊಳಗೆ ಆಗೋದನೇ ಇಲ್ಲ. ಹಾಗಾದ್ರೆ ನಿಮಿತ್ತದೊಳಗನೆ ಇರುವ ವೇಳೆದೊಳಗ ನಿಮಿತ್ತದ ಅಭಾವದೊಳಗೆ ಕಾರ್ಯ ಆಗುವುದಿಲ್ಲ ಅನ್ನುವ ಮಾತನ್ನ ಯಾವ ರೀತಿಯಿಂದ ನಾವು ತಿಳ್ಕೊಳ್ಳಬಹುದಾಗಿದೆ? ಯಾವ ರೀತಿಯಿಂದ? ಯಾರು ಹೇಳಬಹುದಾಗಿದೆ? ಪರೀಕ್ಷೆ ಅಲ್ಲ, ಯಾರು ಹೇಳಬಹುದಾಗಿದೆ? ನಾನೇ ಹೇಳ್ತೇನೆ ಹೀಗಿಲ್ಲ, ಎಲ್ರಿಗೂ ಗೊತ್ತಿದ್ದದ್ದು ವಿಷಯ ಇದೆ. ನಿಮಿತ್ತದಿಂದ ಆಗುವುದಿಲ್ಲ ಅನ್ನೋದ ಎಷ್ಟು ಸತ್ಯ ಇದೆ? ಪೂರ್ಣ ರೂಪದಿಂದ ಸತ್ಯ ಇದೆ. ಒಂದು ಅಂಶ ಕೂಡ ಅದರೊಳಗೆ ಅಸತ್ಯದ ಅಂಶ ಇಲ್ಲ.
ಆದರೆ ನಿಮಿತ್ತ ಇಲ್ಲದ ಆಗೋದಿಲ್ಲ ಅನ್ನೋದನ್ನು ಅಷ್ಟೇ ಸತ್ಯ ಇದೆ ಅಂದ್ರೆ ಅದರ ಸಿದ್ಧಿ ಇದರ ಮೂಲಕ ಹೇಗಾಗೋದ? ಯಾವುದರ ಸಿದ್ಧಿ ಯಾವುದರ ಮೂಲಕ? ನಿಮಿತ್ತದಿಂದ ಆಗೋದಿಲ್ಲ ಅನ್ನುವುದರ ಸಿದ್ಧಿ ನಿಮಿತ್ತ ಇಲ್ಲದ ಆಗೋದಿಲ್ಲ ಅನ್ನುವುದರ ಮೂಲಕ ಹೇಗಾಗೋದ? ಇದು ಅತ್ಯಂತ ಜಟಿಲ ವಿಷಯ ಇದೆ, ಗಂಭೀರ ವಿಷಯ ಇದೆ, ಆದ್ರೆ ಸರಳ ಇದೆ, ಸರಳ ಇದೆ. ನಿಮಿತ್ತದಿಂದ ಆಗುವುದಿಲ್ಲ ಅನ್ನುವುದರ ಸಿದ್ಧಿ ನಿಮಿತ್ತ ಇಲ್ಲದ ಆಗೋದಿಲ್ಲ ಅನ್ನುವುದರ ಮೂಲಕ ಹೇಗಾಗ್ತಿದೆ? ನಿಮಿತ್ತ ಇಲ್ಲದ ಆಗೋದಿಲ್ಲ ಅನ್ನೋದು ಸತ್ಯ ಇದೆ, ಅದರೊಳಗನ್ನು ಏನಾದರೂ ಅಸತ್ಯ ಇದೆ ರೀ? ನಿಮಿತ್ತದಿಂದ ಆಗೋದಿಲ್ಲ ಅನ್ನೋದು ಪರಮ ಸತ್ಯ. ಯಾಕೆ? ಒಂದು ದ್ರವ್ಯದ ಇನ್ನೊಂದು ದ್ರವ್ಯ ಸ್ಪರ್ಶ ಮಾಡುವುದಿಲ್ಲ, ಒಂದರೊಳಗೊಂದು ಪ್ರವೇಶ ಮಾಡುವುದಿಲ್ಲ. ಹಾಗಾದರೆ ಈ ಮಾತು ಸತ್ಯ ಆಯ್ತರೆ, ನಿಮಿತ್ತದಿಂದ ಆಗುವುದಿಲ್ಲ. ಆದರೆ ನಿಮಿತ್ತ ಇಲ್ಲದ ಆಗುವುದಿಲ್ಲ ಅನ್ನೋದನ್ನು ಹೇಗೆ ಸಿದ್ಧ ಮಾಡುವುದ? ಅರೆ, ಜೀವದ ದೃಷ್ಟಿ ನಿರಂತರ ಆಗ್ತಾ ಇರುವಂಥ ಕಾರ್ಯದಲ್ಲಿ ನಿಮಿತ್ತವನ್ನೇ ನೋಡ್ತಾ ಇದೆ. ಜೀವದ ದೃಷ್ಟಿಯೊಳಗ ಆಗ್ತಾ ಇರುವಂಥ ಕಾರ್ಯದೊಳಗ ನಿಮಿತ್ತವನ್ನೇ ಮುಖ್ಯವಾಗಿ ನೋಡ್ತಾ ಇದೆ. ಮುಖ್ಯ ಅನ್ನೋದಕ್ಕಿಂತ ನಿಮಿತ್ತವನ್ನೇ ನೋಡ್ತಾ ಇದ್ದೇನೆ. ಗೌಣ ರೂಪದಿಂದ ಕೂಡ ಉಪಾದಾನವನ್ನು ನೋಡ್ತಾ ಇಲ್ಲ. ಕಾಲದಿಂದ ಸುಖ ಸಲುವಾಗಿ ಅದೇ ನಿಮಿತ್ತದೊಳಗ ಇದೆ. ಅದೇ ನಿಮಿತ್ತದೊಳಗನ ಅರ್ಥಾತ್ ನಿಮಿತ್ತದ ಕಡೆಗೆನ ನೋಡ್ತಾ ಇದೆ. ನಿಮಿತ್ತದ ಕಡೆಗೆನ ಬೇಕಾಗಿದೆ ಸುಖ. ಸುಖ ತನಗಾಗೋದಿದೆ. ಅರೆ, ಬಹಳ ದೊಡ್ಡ ಸಿದ್ಧಾಂತ ವಿಜ್ಞಾನ. ಸುಖ ತನಗಾಗೋದಿದೆ. ಆ ಸುಖದ ಅನುಭವ ಅರೂಪಿ ಇದೆ. ಸುಖ ಯಾರಿಗೆ ಬೇಕಾಗಿದೆಯೋ ಅಂಥ ತಾನ ಅರೂಪಿ ಇದ್ದಾನೆ. ಮತ್ತೆ ನಿಮಿತ್ತ ಯಾವುದನ್ನು ನೋಡ್ತಾ ಇದ್ದಾನೆ? ರೂಪಿ, ಉದ್ಗಲ, ಪರ, ಅಚೇತನ. ಮೂಲ ಏನು ಹೇಳ್ತು? ಈ ಜೀವದ ದೃಷ್ಟಿ ಆಗ್ತಾ ಇರುವಂಥ ಕಾರ್ಯದ ಕುರಿತಾಗಿ ನಿಮಿತ್ತವನ್ನೇ ನೋಡ್ತಾ ಇದೆ. ಹಾಗಾದ್ರೆ ಆ ನಿಮಿತ್ತದೊಳಗೆ ಒಂದು ವೇಳೆ ಕಾರ್ಯ ನಿನ್ನಲ್ಲೇ ನಿನ್ನಿಂದಾಗೋದಿದೆ, ಕಾರ್ಯ ನಿನ್ನಲ್ಲೇ ನಿನ್ನಿಂದಾಗೋದಿದೆ, ಪರದ್ರವ್ಯದಿಂದ ಕಾರ್ಯ ಆಗೋದನೇ ಇಲ್ಲ ಅನ್ನುವುದರ ಸಂಸ್ಕಾರ ಪರಸನ್ಮುಖ ಜ್ಞಾನದ ಮೇಲೆ ಮತ್ತೆ 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 ಆಯಿತು ಅಂತಂದ್ರೆ, ಅದರದ ಒಂದು ವೇಳೆ ಯೋಗ್ಯತೆ ಬಂದಿತ್ತು ಅಂತಂದ್ರೆ ಏನ ತಿಳ್ಕೊಳ್ಳೋದು? ಏನು ತಿಳ್ಕೊಳ್ಳೋದ? ಕಾರ್ಯ ನನ್ನಿಂದ ಆಗೋದಿದೆ, ನನ್ನಲ್ಲೇ ಆಗೋದಿದೆ, ನನಗೆ ಯಾವುವು ಪರದ್ರವ್ಯ ಸಹಾಯ ಮಾಡೋ ಸಾಧ್ಯ ಇಲ್ಲ. ಪರದ್ರವ್ಯದ ಸಹಾಯದಿಂದ ನನ್ನ ಕಾರ್ಯ ಮಾಡಿಕೊಳ್ಳುವಂಥ ದುರ್ಬಲತೆ ಕೂಡ ನನ್ನಲ್ಲಿ ಇಲ್ಲ. ಇದು ಯಾವಾಗ ಸ್ವಯಂ ಯಾವ ಜೀವನಿಗೆ ಆ ನಿಮಿತ್ತದ ಸನ್ಮುಖ ಯಾವ ಜ್ಞಾನ ವರ್ತಿಸ್ತಿದೆಯೋ, ಆ ಜ್ಞಾನದೊಳಗ ಸತ್ಯ ತಿಳಿದು ಬರ್ತಿದೆಯೋ, ಆವಾಗ ಆ ಜ್ಞಾನಕ್ಕ ಆ ಆಗ್ರಹ ಬಿಟ್ಟು ಹೋಗ್ತಿದೆ. ಯಾವುದ? ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅನ್ನುವ ಆಗ್ರಹ ಬಿಟ್ಟು ಹೋಗ್ತಿದೆ. ಆಗ್ರಹ ಬಿಟ್ಟು ಹೋಗುವುದರ ಹೆಸರ ಸರಳತೆ ಇದೆ. ಆ ಸರಳತೆಯೊಳಗ ಸುಖ ಇದೆ. ಆಗ್ರಹ, ಮತಾಗ್ರಹ. ಏನು ಮತಾಗ್ರಹ? ಮತ ಅಂದ್ರೆ ಪಕ್ಷದಲ್ಲಿ ಏನ ನಿಮಿತ್ತದಿಂದ ಕಾರ್ಯ. ಮೂಲ ಮಾತು ಹೇಳಿದ್ದಿತ್ತು, ತಾನಾಗೇ ಆಗುವಂಥ ಕಾರ್ಯದೊಳಗ ಈ ಜೀವದ ದೃಷ್ಟಿಯೊಳಗ ನಿಮಿತ್ತ ಇದೆ. ಈ ಮಾತು ಹೇಳಿತ್ತಲ್ಲ. ಹಾಗಾದ್ರೆ ಈ ಜೀವನಿಗೆ ಸುಖ ತಾನಾಗೇ ಆಗ್ತಿದೆ, ನಿಮಿತ್ತದ ಕಡೆಗೆ ನೋಡ್ತಾ ಆಗ್ತಿದೆಯೇನ? ಯಾವುದರಿಂದ ಆಗ್ತಿದೆ?
ನಿಮಿತ್ತದಿಂದ ಕಾರ್ಯ ಆಗ್ತಿದೆ ಅನ್ನುವ ಅಭಿಪ್ರಾಯ ದುರಾಗ್ರಹ ಮತಾಗ್ರಹ ಬಿಟ್ಟು ಹೋದ ನಂತರ ಅಲ್ಲಿ ಸುಖನೇ ಇದೆ. ಬರೀ ಆಗ್ರಹದೊಳಗ ಹಠದೊಳಗೆ ದುಃಖ ಇದೆ, ಸಹಜತೆಯೊಳಗೆ ಸುಖ ಇದೆ. ಸುಖ ಸಹಜ ಇದೆ. ಸಹಜದ ಹೆಸರನ್ನ ಅತೀಂದ್ರಿಯ ಇದೆ. ಸಹಜದ ಹೆಸರನ್ನ ಅತೀಂದ್ರಿಯ ಇದೆ. ತಾವು ವಿಚಾರ ಮಾಡೋದಿದ್ದರೆ ಶಬ್ದದೊಳಗೆ ಏನಿಲ್ಲ. ಸಹಜದ ಹೆಸರನ್ನ ಅತೀಂದ್ರಿಯ ಇದೆ. ಯಾಕೆ? ಇಂದ್ರಿಯಗಳ ಅವಲಂಬನೆ ಮಾಡೋದಿದ ಕೃತ್ರಿಮತೆ ಇದೆ. ಜ್ಞಾನ ತಿಳಿಯುವುದೇ ಯಾವುದರ ಸ್ವಭಾವ ಇದೆಯೋ ಆ ಜ್ಞಾನ ತಿಳಿಯುವ ಸಲುವಾಗಿ ಇಂದ್ರಿಯದ ಅವಲಂಬನೆ ಮಾಡೋದಿದು ಕೃತ್ರಿಮತೆ ಇದೆ. ಧನ ಪುತ್ರಾದಿಗಳ ಕಡೆಗೆ ನೋಡೋದಿದ ಇನ್ನೂ ಕೃತ್ರಿಮತೆ ಇದೆ. ನಾನು ಇನ್ನೊಂದರ ಕಡೆಗೆ ನೋಡದೆ ಇರುವಲ್ಲಿ ಯಾವ ಸಹಜತೆ ಇದೆಯೋ ನೋಡ್ರಿ, ನಾವು ನೋಡದೇ ಇರುವುದರಲ್ಲಿ ಕೂಡ ಕೃತ್ರಿಮತೆ ಇದೆ. ನಾವು ನೋಡುವುದರೊಳಗಂತೂ ಕೃತ್ರಿಮತೆ ಇದೇನೇ ಇದೆ. ಇನ್ನೊಂದು ಸಲ ತಿಳಿಯುವುದೇ ಯಾರ ಸ್ವಭಾವ ಇದೆಯೋ ಅಂಥ ಆತ್ಮ ಜೀವ ತಿಳಿಯುವ ಕಾರ್ಯದ ಸಲುವಾಗಿ ಇಂದ್ರಿಯ ಅಥವಾ ಧನಕನಕಾದಿಗಳ ಕಡೆಗೆ ನೋಡುವುದು ಯಾವ ಪ್ರಕಾರ ಕೃತ್ರಿಮತೆ ಇದೆಯಲ್ಲ, ಅದೇ ಪ್ರಕಾರ ನೋಡದೇ ಇರುವುದು ಕೂಡ ನಮ್ಮದು ಕೃತ್ರಿಮತೆ ಇದೆ. ಅದಕ್ಕೆ ಧರ್ಮ ಬೇರೆ ಇದೆ. ನೋಡದೇ ಇರುವುದು ಕೂಡ ಕೃತ್ರಿಮತೆ. ಸಹಜತೆ ಸ್ವಭಾವ ತಿಳಿದು ಬಂದ ನಂತರ ಆಗ್ತಿದೆ. ಕಥನದೊಳಗೆ ಬಂತು, ಪರದ್ರವ್ಯದಿಂದ ನಿನಗೆ ಸುಖ ದುಃಖ ಇಲ್ಲ. ನಿನ್ನೆ ವಿಷಯ ಏನಿತ್ತು ನಿನ್ನಿದ್ದನ್ನು ಮನ್ನಿತ್ತು. ಜಡವಿರುವಂಥ ಪುದ್ಗಲದಿಂದ ಯಾವ ಲಾಭ ಹಾನಿ ಇಲ್ಲ. ಆ ಪುದ್ಗಲದ ನೈಮಿತ್ತಿಕ ಭಾವದಿಂದ ಕೂಡ ಯಾವ ಸುಖ ದುಃಖ ಇಲ್ಲ ಅನ್ನುವ ವಿಷಯ ಬಂದದ್ದಿತ್ತು. ಹಾಗಾದ್ರೆ ಪರದ ಕಡೆಗೆ ನೋಡುವುದೂ ನೈಮಿತ್ತಿಕ ಭಾವ ಇದೆ, ಪರದ ಕಡೆಗೆ ನೋಡುವುದನ್ನು ಬಿಡಬೇಕನ್ನೋದನ್ನು ನೈಮಿತ್ತಿಕ ಭಾವ ಇದೆ. ನೋಡ್ರಿ, ಜ್ಞಾನಿ ಗುರುಗಳ ಸತ್ಯ ಸಹಜ ಗ್ರಹಣ ಆಗುವಂಥ ಉಪದೇಶ ಕೊಡ್ತಾರೆ. ಆದ್ರೆ ಜೀವಕ್ಕ ಅನಾದಿಯಿಂದ ತನ್ನದೇ ಆದಂಥ ವಿಪರೀತ ಅಭಿಪ್ರಾಯದ ಮೂಲಕ ಆ ಉಪದೇಶದೊಳಗಿಂದ ಕೂಡ ಅಸತ್ಯವನ್ನೇ ಗ್ರಹಣ ಮಾಡ್ತಾನ್ರಿ. ಮಾಡ್ತಾ ಇದ್ದಾನೆ ಈ ಸಮಯದಲ್ಲಿ ಕೂಡ ಈ ಜೀವ. ಜ್ಞಾನಿ ಗುರುಗಳ ಸಹಜವಾಗಿ ಯಾವ ಕಷ್ಟ ಇಲ್ಲದನ ಸತ್ಯದ ಗ್ರಹಣ ಆಗುವಂಥ ಉಪದೇಶ ಕೊಡ್ತಾರೆ. ಎರಡೆರಡು ಬಾರಿ ಹೇಳ್ತಾ ಇದ್ದೇನೆ, ನನಗೆ ಹೇಳ್ತಾ ಇದ್ದೆ. ತಮಗೂ ಉಪಯೋಗ ಆಗ್ತಿತ್ತು ಅಂತಂದ್ರೆ ಅದರ ಕಡೆಗೆ ಉಪಯೋಗವನ್ನು ತೊಡಗಿಸೋದು, ಜ್ಞಾನ ತೊಡಗಿಸೋದು. ಜ್ಞಾನಿ ಗುರುಗಳ ಜೀವನಿಗೆ ಸಹಜ ಸರಳ ಯಾವುದೂ ಕಷ್ಟ ಇಲ್ಲದನ ಸುಖ ಲಭಿಸುವಂಥ ಉಪದೇಶ ಕೊಡ್ತಾರೆ. ಪರದ ಕಡೆಗೆ ನೋಡದೇ ಇರೋದು, ಪರದಲ್ಲಿ ಉದ್ಯಮ ಮಾಡದೇ ಇರೋದು. ಕಷ್ಟ ಇದೆ ಅಂದ್ರೆ ಸರಳ ಇದೆ ರೀ, ಸುಲಭ ಇದೆ ಅಲ್ಲ. ನಾವು ಅದನ್ನೂ ಕಷ್ಟ ಮಾಡ್ಕೊಳ್ತೇವೆ ಏನಿಲ್ಲರಿ. ನಾನು ನೋಡುವುದಿಲ್ಲ, ನಂದು ತ್ಯಾಗ ಐತಿ, ನಂದು ತ್ಯಾಗ ಐತಿ, ನಾನು ತಿನ್ನುವುದಿಲ್ಲ, ನಾ ಬರುವುದಿಲ್ಲ, ಇದೆಲ್ಲ ಏನೈತ್ರಿ? ಅವರು ಹೇಳಿದ್ದ ಎಷ್ಟು ಸುಲಭ ರೀ. ನೀನು ಪರದ ಕಡೆಗೆ ನೋಡಬೇಕಾದಂಥ ಪ್ರಮೇಯನೇ ಇಲ್ಲಪ್ಪ. ನಿನಗೆ ಬೇಕಾಗಿರುವುದನ್ನು ಕೊಡುವಂಥ ಶಕ್ತಿ ಪರದೊಳಗೆ ಇಲ್ಲವೇ ಇಲ್ಲಪ್ಪ.
ಅಂಥೇಳಿ ಹೇಳಿದ್ರೂ ಕೂಡ ಈ ಜೀವ ಆ ಶಬ್ದದ ಒಳಮರ್ಮವನ್ನು, ವಾಸ್ತವಿಕತೆಯನ್ನು, ಸತ್ಯತೆಯನ್ನು ತಿಳಿದುಕೊಳ್ಳಲಾರದೆ ಪರದ ಕಡೆ ನೋಡುವುದರಿಂದ ನನಗೆ ದುಃಖ ಇದೆ, ಪರದ ಮೇಲೆ ಅಪೇಕ್ಷೆ ಇಡುವುದರಿಂದ ನನಗೆ ದುಃಖ ಇದೆ ಅಂಥೇಳಿ ಆ ಕಡೆ ನೋಡುವುದನ್ನು ಬಿಡ್ತಾನೆ. ಅಲ್ಲೇನಿದೆ, ನೋಡುವುದರೊಳಗೆ ಎಷ್ಟು ಕೃತ್ರಿಮತೆ ಇತ್ತಲ್ಲ, ಅದಕ್ಕಿಂತಲೂ ಅಧಿಕ ಕೃತ್ರಿಮತೆ. ಇದನ್ನೇ ಅಮೃತ ಚಂದ್ರಾಚಾರ್ಯ ದೇವ ಕಂಡುಕೊಂಡರು ಅಂಥೇಳಿ ಹೇಳಿದರು. ಸೂಕ್ಷ್ಮ ಮನೆ, ಧನ, ಐಶ್ವರ್ಯ, ಪರಿವಾರದಿಂದ ಸುಖ ಅಂಥೇಳಿ ನಂಬಿ ಅದರೊಳಗೆ ಉದ್ಯಮ ಮಾಡೋದ ಇದು ಸುಲಭ ಇದೆಯೋ ಅಥವಾ ಇದರಲ್ಲಿ ಸುಖ ಇಲ್ಲ ಅಂಥೇಳಿ ತಿಳ್ಕೊಂಡ ಅದರಿಂದ ದೂರ ಆಗೋದು ಇದು ಸುಲಭ ಇದೆ. ಇನ್ನೊಂದು ಸಲ ಗಡಿಬಿಡಿ ಮಾಡೋದಿಲ್ಲ. ಮನೆ, ಧನ, ಪರಿವಾರ, ಶರೀರ, ಇಂದ್ರಿಯ ವಿಷಯಗಳ ಇವುಗಳಲ್ಲೇ ಸುಖ ಇದೆ ಅಂಥೇಳಿ ತಿಳ್ಕೊಂಡ ಅಲ್ಲಿ ಜೀವನ ಮಾಡೋದು ಸುಲಭ ಇದೆಯೋ ಅಥವಾ ಇವುಗಳಲ್ಲಿ ಯಾವುದರಲ್ಲೂ ನಾನು ಸುಖ ಇಲ್ಲ ಅಂಥೇಳಿ ಬಿಟ್ಟುಕೊಟ್ಟು ಅವುಗಳಿಂದ ಭಿನ್ನ ಇದ್ದುಕೊಂಡು ಜೀವನ ಮಾಡೋದು ಸುಲಭ ಇದೆ. ಏನು ಹೇಳೋದು? ಇದನ್ನು ಉತ್ತರಷ್ಟು ಕಠಿಣ ಮಾತಿದೆ. ನಮಗೆ ಸುಲಭ ಅದಾಗಿದೆ, ಅದ್ರ ಸುಖ ಆಯ್ತು ಅನ್ನೋದು ಸುಲಭ ಆಗ್ಬಿಟ್ಟಿದೆ. ಏನಿದ್ರೆ ಏನೇನು ನಮಗೆ ಅನಾದಿ ಅಭ್ಯಾಸದಿಂದ ಬಾಹ್ಯ ಸಾಮಗ್ರಿಗಳನ್ನು ಕ್ರೋಢೀಕರಿಸಿಕೊಂಡ ಅಲ್ಲಿ ಜೀವನ ಮಾಡೋದು ಸುಲಭ ಇದೆಯೋ ಅಥವಾ ಇವು ಯಾವುದರಲ್ಲೂ ಸುಖ ಇಲ್ಲ ಅಂಥೇಳಿ ಅವೆಲ್ಲವನ್ನು ಬಿಟ್ಟು ದೂರ ಇದ್ದುಕೊಂಡು ಜೀವನ ಮಾಡೋದು ಸುಖ ಇದೆ. ಎರಡೂ ಸುಖ ಇಲ್ಲ. ಸರಿ ಇದೆನ್ರಿ ಉತ್ತರ? ಎರಡರೊಳಗನೂ ಸುಖ ಇಲ್ಲ ಅನ್ನೋದು ಸರಿ ಇದೆ. ಮತ್ತು ಯಾವುದಾದ್ರೂ ಒಂದರೊಳಗೆ ಇದೆ ರೀ ಸುಖ ಇಲ್ಲ ಅನ್ನೋದು ಬರೋಬರ ಅನಿಸ್ತೈತೆ. ಅನ್ನೋದು ತಿಳ್ಕೊಳ್ಳೋದು. ಹಾಂ ನೋಡ್ರಿ, ಎಲ್ಲೈತೆ ಅನ್ನೋದು ತಿಳ್ಕೊಂಡಲ್ದ ಇದರಲ್ಲಿ ಇದೆ ಅಂಥೇಳಿ ಜೀವನ ಮಾಡೋದನ್ನು ಕಷ್ಟಪ್ರದನೇ ಇದೆ. ಮತ್ತು ಇದನ್ನು ಬಿಟ್ಟು ಹೋಗಿ ಜೀವನ ಮಾಡೋದು ಕೂಡ ಇದಕ್ಕಿಂತಲೂ ಕಷ್ಟಪ್ರದ ಇದೆ ರೀ. ಸಂಯಮ ಬೇಕು, ತ್ಯಾಗ ಬೇಕು. ಇದನ್ನೆಲ್ಲ ಕೇಳಿದ ನಂತರ ಅಸಂಯಮಿ ಜೀವನದಿಂದ, ಅವೃತ ರೂಪದ ಪರಿಣಮನದಿಂದ ಭಿನ್ನಾಗಿ ಸಂಯಮಮಯಿ ಜೀವನ ಮಾಡೋದು ಸುಲಭ ಇಲ್ಲರಿ. ಇದಕ್ಕಿಂತಲೂ ಕಷ್ಟ ಇದೆ. ಕಷ್ಟಕ್ಕಿಂತ ಅಧಿಕ ಕಷ್ಟವನ್ನೇ ಮಾಡಿ ನನಗಿದರಿಂದ ಸುಖ ಆಗ್ತಿದೆ ಅನ್ನೋದಿದು ಅನಂತ ಸಂಸಾರ ಇದೆ. ಹಾಗಾದರೆ ಏನು ಮಾಡೋದು? ಹೇಗೆ ನಡೆದಿದೆ ಹಾಗೆ ನಡೀಲಿ ಅನ್ನೋದೇನು? ಅದೇ ಸತ್ಯ ತಿಳ್ಕೊಂಡು ಪ್ರಯತ್ನ ಮಾಡೋದು. ಜ್ಞಾನಿ ಗುರುಗಳ ಉಪದೇಶದ ಮರ್ಮವನ್ನು ಪ್ರಯೋಗಾತ್ಮಕವಾಗಿ ತನ್ನ ಜೀವನದೊಳಗ ಜ್ಞಾನ ದೃಷ್ಟಿಯ ಮೂಲಕ ಕಂಡುಕೊಳ್ಳುವ ಪ್ರಯತ್ನ ಮಾಡಿ. ಜ್ಞಾನ ದೃಷ್ಟಿಯ ಪಂಚಮಕಾಲದಲ್ಲಿ ಅಲ್ಪಬುದ್ಧಿಯ ಜೀವರುಗಳಿಗೆ ಜನ್ಮಕ್ಕೆ ಬರ್ತಾರೆ ಅಂಥೇಳಿ ಹೇಳಿದ್ದಕ್ಕೆ ನಾವೇ ನಿದರ್ಶನ. ಯಾಕೆ ಅಂತಂದ್ರೆ ಜೀವ ಅಜೀವ ಮೊದಲಾದ ಹೆಸರುಗಳನ್ನು ಕೂಡ ತಿಳಿಯದೇ ಇರುವಷ್ಟ ತುಚ್ಛ ಜ್ಞಾನಿ ಭೇದ ವಿಜ್ಞಾನ ಮಾಡ್ತಾನಂದ ಮೇಲೆ ಇಷ್ಟೆಲ್ಲ ಅಭ್ಯಾಸ ಮಾಡಿದ್ರೂ ಪ್ರಯೋಜನಭೂತ ಸತ್ವ
ಸ್ವರೂಪವನ್ನು ಹಿಡ್ಕೊಳ್ತಾ ಇಲ್ಲ, ನಾವು ಅಲ್ಪಜ್ಞೆ ಇದೆಯೋ ಅಥವಾ ಇಲ್ಲ. ಪ್ರಯೋಜನಭೂತ ಅರೆ ಏನು ಹೇಳಿದರು, ಭೋಗದಲ್ಲಿ ಸುಖ ಇಲ್ಲ ಅಂದ್ರೆ ತ್ಯಾಗದಲ್ಲಿ ಸುಖ ಇದೆ ಅಂಥೇಳಿ ಅರ್ಥ ಅಲ್ಲ. ಸಂಯೋಗದಲ್ಲಿ ಸುಖ ಇಲ್ಲ ಅಂತಂದ್ರ ಆ ಸಂಯೋಗಗಳನ್ನು ಬಿಟ್ಟು ದೂರ ಓಡಿ ಹೋಗುವುದರಲ್ಲಿ ಸುಖ ಇದೆ ಹೀಗ ಅರ್ಥ ಅಲ್ಲ. ಹಾಗಾದ್ರೆ ಏನು ಸುಖ ಎಲ್ಲಿದೆ ಅದನ್ನು ಕಂಡುಕೊಳ್ಳುವ ಸಲುವಾಗಿ ಶಾಂತಿಯಿಂದ, ಧೈರ್ಯದಿಂದ, ಪ್ರಾಮಾಣಿಕತೆಯಿಂದ ಪ್ರಯತ್ನ ಮಾಡೋದು ಅವಶ್ಯಕ. ಹೊರಗಡೆ ಕೋಲಾಹಲದಂತೂ ಮಾತೇ ಇಲ್ಲ. ನೋಡ್ರಿ, ಗ್ರಂಥಗಳ ಉಪಲಬ್ಧಿ ಆಗಿರದೇ ಇದ್ರೂ ಕೂಡ ತಿರಿಯಂಚೆ ಹೇಗೆ ಮಾಡ್ಕೊಳ್ತಿದೆ ಭೇದಜ್ಞಾನ, ತಿರಿಯಂಚೆ ಹೇಗೆ ಮಾಡ್ತಿದೆ ಅಂತರದೃಷ್ಟಿ ಹೇಗೆ ಮಾಡ್ತಿದೆ. ಜೀವ ಅಜೀವ, ಚೇತನ ಅಚೇತನ ಈ ಪದಾರ್ಥಗಳ ಪರಿಭಾಷೆಗಳನ್ನು ಕಲಿತುಕೊಳ್ಳುವ ಸಾಮರ್ಥ್ಯ ಇದ್ದ ಮಾತ್ರಕ್ಕ ಜೀವ ಅಜೀವ, ಚೇತನ ಅಚೇತನಗಳ ಸ್ವರೂಪವನ್ನು ತಿಳಿದುಕೊಳ್ಳುವ ಕಾರ್ಯ ಆಗ್ತಿದೆ. ಹೀಗೆ ಮಾತಾಡಿದ್ರೆ ಜೀವ ಅಜೀವ, ಚೇತನ ಅಚೇತನ ಇವುಗಳ ಪರಿಭಾಷೆಯನ್ನು ತಿಳಿದುಕೊಳ್ಳುವ ಶಕ್ತಿ ಇದೆ, ಕ್ಷಯೋಕ್ಷಮ ಇದೆ. ಆದ್ರೆ ಅವುಗಳ ಪರಿಭಾಷೆಯನ್ನು ತಿಳ್ಕೊಂಡ ನಂತರ ಅವುಗಳ ಸ್ವರೂಪದ ಪರಿಚಯ ಆಗಬೇಕು, ಹೀಗೆ ನಿಯಮ ಇಲ್ಲ. ಹಾಗಾದ್ರೆ ಅವುಗಳ ಸ್ವರೂಪದ ಪರಿಚಯ ಹೇಗಾಗ್ತಿದೆ, ಮಾಡಿಕೊಂಡ್ರೆ ಆಗ್ತಿದೆ, ಬೇರೆ ಏನೂ ಇಲ್ಲ. ಪರಿಭಾಷೆಗಳನ್ನು ಕಲಿತ ನಂತರ ಗ್ರಂಥಗಳ ವಾಚನದೊಳಗ ಅನೇಕಾನೇಕ ವಿಷಯಗಳು ಬರ್ತವೆ. ಅನೇಕ 4 ಅನುಯೋಗದಲ್ಲಿ ಅನೇಕ ಪ್ರಕಾರದ ಕಥನ ಬರ್ತವೆ. ಆದರೆ ಆ ಕಥನದೊಳಗ ತನಗೆ ಪ್ರಯೋಜನ ಯಾವುದಿದೆ ಅದನ್ನು ಗ್ರಹಣ ಮಾಡುವ ಸಲುವಾಗಿ ಈ ಜೀವಕ್ಕೆ ಆ ಪ್ರಯೋಜನದ ಕಡೆಗೆ ದೃಷ್ಟಿ ಬೇಕು. ಪರಿಭಾಷೆಗಳಲ್ಲೇ ಯಾವ ಜೀವ ಉತ್ಸುಕ ಇದ್ದಾನೋ, ಪರಿಭಾಷೆಗಳಲ್ಲಿ ಯಾವ ಜೀವ ತನ್ನ ಜ್ಞಾನವನ್ನು ತೊಡಗಿಸ್ತಾನೋ ಆ ಜೀವಕ್ಕ ಅವುಗಳ ಸ್ವರೂಪ ತಿಳಿದು ಬರೋದನ ಇಲ್ಲ. ಅದರ ಮೂಲ ಧ್ಯೇಯನ ಪ್ರಯೋಜನದ್ದೇ ಇದ್ದ ನಂತರ ಪ್ರತಿಯೊಂದು ಪರಿಭಾಷೆಯೊಳಗ ಅವನಿಗೆ ಪ್ರಯೋಜನವನ್ನು ಕಂಡುಕೊಳ್ಳುವಂಥ ಒಂದು ಕಾರ್ಯ ಜ್ಞಾನದಿಂದ, ಜ್ಞಾನದ ಪುರುಷಾರ್ಥದಿಂದ ಆಗುತ್ತಿದೆ. ವ್ಯವಹಾರದೊಳಗ ಯಾವ ಪ್ರಕಾರದ ಭಾಷೆಯನ್ನು ಆಡ್ತೇವೆಯೋ, ವಚನಗಳ ಪ್ರಯೋಗ ಮಾಡ್ತೇವೆಯೋ ಅದರ ಭಾವವನ್ನು ಸರಿಯಾಗಿ ತಿಳ್ಕೊಳ್ತೇವೇನಿಲ್ಲ. ಹಾಲು ಉಕ್ಯೋತಾನ ನೋಡು ಅಂದ್ರೆ ಅಲ್ಲಿ ಭಾವ ಏನು ತಿಳಿದೆವು, ನಾವು ಏನು ತಿಳಿದೆವು ಹೇಳ್ರಿ. ಅದೇ ಅದು ಉಕ್ಕಲಿಕ್ಕೆ ತಯಾರಾಯಿತು ಅಂತಂದ್ರೆ ಅದರ ಅಗ್ನಿಯನ್ನು ನಿಲ್ಲಿಸಿ. ಇದಲ್ಲಿ ತಿಳ್ಕೊಂಡೆವು, ಅಲ್ಲಿ ಹೇಳಿದ್ದಿದೆ ಅಂದ್ರೆ ಶಬ್ದದಿಂದ, ಆದ್ರೂ ಕೂಡ ತಿಳ್ಕೊಂಡೆವು. ಅದೇ ಪ್ರಕಾರ ಇಲ್ಲಿ ಹೇಳಿದ್ರು, ವಿಷಯಗಳಲ್ಲಿ ಇಂದ್ರಿಯಗಳ ಮೂಲಕ ಪ್ರವೃತ್ತಿ ಮಾಡುವುದರಿಂದ ನಿಜವಾದ ಸುಖ ಸಿಗುವುದಿಲ್ಲ ಅಂತ ಹೇಳಿದ ನಂತರ, ಆಗಮದಲ್ಲಿ ಈ ಪ್ರಕಾರ ಹೇಳಿದ ನಂತರ ಈ ಜೀವ ವಿಷಯ ಸಾಮಗ್ರಿಗಳಲ್ಲಿ ಇಂದ್ರಿಯಗಳ ಮೂಲಕ ಪ್ರವೃತ್ತಿ ಮಾಡ್ತಾ ಇರುವಂಥ ಜೀವನಿಗೆ ಸುಖ ಸಿಗುವುದಿಲ್ಲ ತಿಳ್ಕೊಂಡ್ರೆ. ಅದರಿಂದ ಇವನು ಪ್ರಯೋಜನ ಸಾಧಿಸ್ತೇನೆ ತಿಳ್ಕೊಂಡಲ್ಲ, ಹೇಗೆ ಹೇಳಿದಾರ ಹಾಗೆ ತಿಳ್ಕೊಂಡ. ಪ್ರಯೋಜನ ಸಾಧಿಸ್ತೇನ್ರಿ ಸುಧಾತಾಯಿ. ಪ್ರಯೋಜನ ಯಾವಾಗ ಸಾಧಿಸೋದ, ಹೇಗೆ ಸಾಧಿಸೋದು?
ಆ ವಿಷಯ ಸಾಮಗ್ರಿಗಳ, ಆ ಇಂದ್ರಿಯಗಳ, ಅವುಗಳಲ್ಲಿ ಪ್ರವೃತ್ತಿ ಮಾಡ್ತಾ ಇರುವಂಥ ಜ್ಞಾನ, ಇವೆಲ್ಲವನ್ನು ಪ್ರತ್ಯಕ್ಷ ಅವುಗಳ ಸ್ವರೂಪದ ಅನುರೂಪ ನೋಡಬೇಕಾಗ್ತಿದೆ. ವಿಷಯ ಸಾಮಗ್ರಿ ಎಲ್ಲಿದ್ದಾವೆ, ಇಂದ್ರಿಯಗಳು ಎಲ್ಲಿದ್ದಾವೆ, ಜ್ಞಾನ ಎಲ್ಲಿದೆ, ಪ್ರವೃತ್ತಿ ಮಾಡ್ತಾ ಇರುವಂಥ, ತನ್ಮಯ ಆಗ್ತಾ ಇರುವಂಥ ಚೈತನ್ಯದ ಉಪಯೋಗ ಅದು ಅಶಾಂತ ಇದೆಯೋ, ಕ್ಷುಬ್ಧ ಇದೆಯೋ ಅಥವಾ ಶಾಂತ ಇದೆ, ಇದನ್ನು ತಾವು ನೋಡಬೇಕಾಗ್ತಿದೆ. ಅದರ ಹತ್ತಿರ ಹೋಗಿ ನೋಡಬೇಕಾಗ್ತಿದೆ. ಏನು ಹೇಳ್ತು? ವಿಷಯ ಸಾಮಗ್ರಿಗಳ ಎಲ್ಲದವು, ಇಂದ್ರಿಯಗಳ ಏನು ಮಾಡ್ತಾ ಇದ್ದಾವೆ, ಮತ್ತು ಅದರಲ್ಲೇ ತನ್ಮಯ ಇರುವಂಥ ಉಪಯೋಗ ಶಾಂತ ಇದೆ, ಕ್ಷುಬ್ಧ ಇದೆ. ವಿಷಯಗಳಲ್ಲಿ ಇಂದ್ರಿಯದ ಮಾಧ್ಯಮದಿಂದ ಕಾರ್ಯ ಜೀವನ ಮಾಡ್ತಾನಲ್ಲ, ಏನಿಲ್ಲ ಜೀವನ ಮಾಡ್ತಾ ಇದ್ದಾನಲ್ಲ, ಇಂದ್ರಿಯಗಳ ಮಾಧ್ಯಮದಿಂದ ವಿಷಯ ಗ್ರಹಣ ಮಾಡುವಂಥ ಕಾರ್ಯವನ್ನು ತನ್ಮಯತೆಯಿಂದ ಜೀವನ ಮಾಡ್ತಾ ಇದ್ದಾನೆ. ಆದರೆ ಆ ಜೀವನಿಗೆ ಆ ಭಿನ್ನವಿರುವಂಥ ವಿಷಯ ಸಾಮಗ್ರಿ, ಈ ಜಡವಿರುವಂಥ ಇಂದ್ರಿಯ ರೂಪದ ಕಿಟಕಿ ಮಾಧ್ಯಮ, ಇಲ್ಲಿ ಕಾರ್ಯ ಮಾಡ್ತಾ ಇರುವಂಥ ಜೀವ ಸುಖಿ ಅದನೇನ, ತೃಪ್ತ ಅದನೇನ, ಶಾಂತಿಯ ಅನುಭವ ಮಾಡ್ತಾ ಇದ್ದಾನೇನ, ಏನ ಆಕುಲ ವ್ಯಾಕುಲ ಅದನು, ದುಃಖ ಅದನು, ದುಃಖಿ ಅದನು, ಏನದನು, ಇದನ್ನು ತಾವು ನೋಡಬೇಕಾಗ್ತಿದ್ದೇವೆ. ತಮ್ಮದ, ಇನ್ನೊಬ್ಬರದಲ್ಲ, ತಮ್ಮದು ತಾವು ನೋಡಬೇಕಾಗ್ತದೆ. ನೋಡುವುದರಿಂದ ಪ್ರಾಮಾಣಿಕ ರೂಪದಿಂದ ನೋಡುವುದರಿಂದ ಅವನಿಗೆ ತನ್ನ ಪ್ರಯೋಜನದ ಸಿದ್ಧಿ ಆಗ್ತಿದೆ. ಏನ? ಇಲ್ಲಿ ಸುಖ ಇಲ್ಲ, ಕೇವಲ ದುಃಖವೇ ಇದೆ. ಇದು ಪ್ರಯೋಜನದ ಸಿದ್ಧಿ ಆಗ್ತಿದೆ. ನಾವು ಪ್ರಯೋಜನವನ್ನು ದೃಷ್ಟಿಯೊಳಗನ ತಂದುಕೊಂಡಿಲ್ಲ, ಪ್ರಾಮಾಣಿಕತೆ ಇಲ್ಲ, ಏನು ಹೇಳಿದರೋ ಅಷ್ಟು ಕಲಿತುಕೊಂಡೇವ್ರಿ. ಏನ? ವಿಷಯ ಸಾಮಗ್ರಿಗಳಲ್ಲಿ ಇಂದ್ರಿಯಗಳ ಮಾಧ್ಯಮದಿಂದ ಜೀವದ ಯಾವುದ ತನ್ಮಯ ರೂಪದ ಪ್ರವೃತ್ತಿ ಇದೆ, ಅದರಲ್ಲಿ ಸುಖ ಇಲ್ಲ, ಇಷ್ಟು ಕಲಿತುಕೊಂಡೇವ್ರಿ. ಆದರೆ ಅದರಿಂದ ನಮ್ಮ ದುಃಖ ದೂರ ಆಗಲಿಲ್ಲ, ಅಥವಾ ಆ ಕಲಿತುಕೊಂಡುದರ ಪ್ರಯೋಜನ, ಅಥವಾ ಅವರೇನು ಹೇಳಿದರು ಅದರ ಪ್ರಯೋಜನ ನಮಗೆ ಆಗಲಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ಅನಾದಿಯಿಂದ ಅಲಭ್ಯವಿರುವಂಥ, ಅಲಭ್ಯ ಎಲ್ಲಿದೆ? ಅದ ಎಲ್ಲಿದೆ? ಅನಾಕುಲತ್ವ ಲಕ್ಷಣವುಳ್ಳ ಅತೀಂದ್ರಿಯ ಸುಖ ಎಲ್ಲಿದೆ ರೀ? ಇಂದ್ರಿಯ ವಿಷಯಗಳಲ್ಲಿ ಇದೆಯೋ? ಅತೀಂದ್ರಿಯ ಸುಖ ಎಲ್ಲಿದೆ? ಇಂದ್ರಿಯ ವಿಷಯಗಳಲ್ಲಿ, ಕೇಳುವುದರಲ್ಲಿ, ನೋಡುವುದರಲ್ಲಿ ಇದೆಯಲ್ಲ. ಜಿನವಾಣಿಯನ್ನು ಕೇಳೋದ್ರಿ, ಜನವಾಣಿ ಅಲ್ಲ, ಜಿನವಾಣಿಯನ್ನು ಕೇಳೋದು, ಟಿವಿ ನೋಡೋದಲ್ಲ, ವೀತರಾಗ ಭಾವವಾಹಿ ಜಿನಬಿಂಬವನ್ನು ನೋಡೋದು. ಅದರಿಂದ ಲಭಿಸುವುದಿಲ್ಲ ಅಂತ ಹೇಳಿದ್ರು, ಲಭಿಸಲಿಲ್ಲ ಅಂತ ಹೇಳಿದ್ದಾರೆ. ಅನಾದಿಯಿಂದ ಲಭಿಸಲಿಲ್ಲ. ಏನು ಲಭಿಸಲಿಲ್ಲ? ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖ. ಅದು ಯಾವುದರಿಂದ ಲಭಿಸ್ತಿದೆ? ಶುದ್ಧ ಜ್ಞಾನ. ನೀನು ಪ್ರಶ್ನೆ ಇತ್ತಲ್ಲ, ಸಹಜ ಜ್ಞಾನ ಮತ್ತು ಸಮ್ಯಕ್ ಜ್ಞಾನದಲ್ಲಿ ಏನು ವ್ಯತ್ಯಾಸ ಇದೆ? ಸಹಜ ಜ್ಞಾನದ ಆಶ್ರಯ ಯಾವುದು ವರ್ತಮಾನ ಜ್ಞಾನ ಮಾಡ್ತಿದೆಯಲ್ಲ, ಅದಕ್ಕೆ ಸಮ್ಯಕ್ ಜ್ಞಾನ ಅಂತ. ಸಹಜ ಜ್ಞಾನದ ಹಾಗಾದ್ರೆ ಜ್ಞಾನ ಎರಡದವು, ಸಹಜ ಜ್ಞಾನ ಸಮ್ಯಕ್ ಜ್ಞಾನ ಎರಡದವೇನ? ನಮ್ಮ ಶಬ್ದದೊಳಗನ ನಮ್ಮದು ಮ್ಲೇಚ್ಛತೆ ಇದೆ. ಹಾಲು ಉಕ್ತಿದೆ ನೋಡು ಅಂಥೇಳಿ ಹೇಳಿದ ನಂತರ ಯಾವ ಪ್ರಕಾರ ಮತ್ತೊಂದು ಮಗಳಿಗೆ ಹೇಳಿದ್ದೇನೋ ಅಂಥೇಳಿ ತಾಯಿ ಮತ್ತೊಂದು ಕೆಲಸ ಮಾಡ್ತಾಳು, ಆಮೇಲೆ ಬಂದು ನೋಡ್ತಾಳು ಹಾಲು ಉಕ್ತಾ ಇತ್ತು. ನಿನಗೆ ನೋಡಂತ ಹೇಳಿ
ನಾನು ನೋಡಿದ್ದೇನಲ್ಲ. ಅಮ್ಮ ನೀನು ಹೇಳಿದ ಪ್ರಕಾರ ನಾನು ನೋಡಿದ್ದೇನೆ. ಮಮ್ಮಿ ನೀನು ಹೇಳಿದ ಪ್ರಕಾರ ನಾನು ನೋಡಿದ್ದೆ. ಹೀಗೆ ಲೌಕಿಕ ಯಾವ ಕಾರ್ಯದೊಳಗೆ ನಡೆಯುವುದಿಲ್ಲ. ಮತ್ತು ಇಲ್ಲಿ ಮಾತ್ರ ನಾವು ಇದನ್ನು ಯಾವುದನ್ನು ಇಂದ್ರಿಯಗಳ ಮಾಧ್ಯಮದಿಂದ ಆಯಾ ಇಂದ್ರಿಯದ ವಿಷಯದಲ್ಲೇ ಜೀವ ಎಲ್ಲಿಯವರೆಗೆ ಪ್ರವರ್ತನೆ ಮಾಡ್ತಾನೋ ಅಲ್ಲಿಯವರೆಗೆ ಅವನಿಗೆ ನಿಜವಾದ ಸುಖ ಲಭಿಸುವುದಿಲ್ಲ. ಇದು ಪರಿಭಾಷೆ ರೀ. ಈ ಪರಿಭಾಷೆಯನ್ನು ಸರಿಯಾಗಿನ ತಿಳಿದವರು ಒಂದು ಸ್ವಲ್ಪ ಕೂಡ ಅದರಲ್ಲೇ ಯಾವ ದೋಷ ಮಾಡಲಿಲ್ಲ. ಇದು ನಮ್ಮ ಆಗಮ ಅಭ್ಯಾಸದ ಫಲ. ಫಲ ಏನೂ ಇಲ್ಲ, ಹೇಗಿದೆ ಹಾಗೆ ತಿಳಿದು. ಅದನ್ನೇ ಟೋಡರ ಮಲ್ಲರು ಹೇಳರಲ್ಲ, ಯಾರದೋ ಕಥೆಯನ್ನು ಯಾರೋ ಹೇಳ್ತಾ ಇರೋದನ್ನು ಕೇಳುವಂತೆ ಕೇಳುತ್ತಾನೆ. ಉಪದೇಶ ಹೇಗೆ ಕೇಳ್ತಾನೋ, ಯಾರದೋ ಕಥೆ, ಜೀವದ ಕಥೆ ಹೇಳ್ತಾ ಇದ್ದಾರೋ. ನಾ ಜೀವ ಅಲ್ಲ, ನಾ ಜೀವ ಅನ್ನೋದನ್ನೇ ಇಲ್ರಿ. ಸಂಜ್ಞೆ ಪಂಚೇಂದ್ರಿಯದ ವಿಶೇಷತೆ ಹೇಳ್ತಾ ಇದ್ದಾರೋ. ಯಾವುದಾದ ಸಂಜ್ಞೆ ಪಂಚೇಂದ್ರಿಯ? ಅನಂತ ಕಾಲದಿಂದ ಭವದಲ್ಲಿ ಮುಳುಗೇಳ್ತಾ ಇರುವಂಥ ದುಃಖ 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 ಸಾಗರದಲ್ಲಿ ಮುಳುಗೇಳ್ತಾ ಇರುವಂಥ ಸಂಸಾರಿ ಜೀವದ ಕಥೆ ಹೇಳ್ತಾ ಇದ್ದಾರೋ. ಹೇಗಿದೆ ಹಾಗೆ ತಿಳಿದೇವೇನಲ್ರಿ. ಚತುರ್ಗತಿ ದುಃಖಗಳ ಸ್ವರೂಪ ವರ್ಣನೆ ಅಂದ್ರೆ ಸ್ವರೂಪ ಅನ್ರಿ. 6 ಪುರಾಣಿಯೊಳಗೆ ಮಾಡಿದ್ರಲ್ಲ. ಒಂದು ಮಂಗಲಾಚರಣೆಯ ಗಾಥೆ ಆಯಿತು, ಎರಡನೇದು ಪ್ರತಿಜ್ಞೆಯ ಗಾಥೆ ಆಯಿತು, ಶ್ಲೋಕ ಆಯಿತು, ಪದ್ಯ ಆಯಿತು. ಮನಸ್ಸನ್ನು ಸ್ಥಿರ ಮಾಡಿ ಗುರುಗಳು ಹೇಳಿದಂಥ ಉಪದೇಶವನ್ನು ಕೇಳಪ್ಪ, ಗುರುಗಳು ಹೇಳಿದಾರೋ ಅದರೊಳಗಿಂದ ಒಂದು ಸ್ವಲ್ಪ ಹೇಳ್ತೇನೆ. ಹೀಗೆ 2ನೇ ಶ್ಲೋಕ ಆಯಿತು. ಮುಂದ 15 ಶ್ಲೋಕಗಳವರೆಗೆ 4 ಗತಿಗಳ ವರ್ಣನೆ ಮಾಡಿದ್ದಾರೆ. ನಾವು ಸರಿಯಾಗಿ ತಿಳಿದೇವೇನಲ್ರಿ. ನಿಗೋದದೊಳಗೆ ದುಃಖ ಎಂಥದ್ದಿದೆ ಹೇಳ್ರಿ. ನಿಗೋದ ದುಃಖದ ಮಾತು ಹೇಳಿದ್ರೇನಿಲ್ರಿ, ಹೇಳಿದರಲ್ಲ, ಕೇಳಿದೇವೇನಿಲ್ರಿ, ಕಲಿತುಕೊಂಡೇವೇನಿಲ್ಲ. ಸ್ಥಿರ ಚಿತ್ತದಿಂದ ಕೇಳಿದೆವು ಅಥವಾ ಇಲ್ರಿ? ಕೇಳಿದೆವು. ಏನಿದೆ? ಒಂದು ಶ್ವಾಸದೊಳಗೆ 18 ಬಾರಿ ಸಾಯ್ತಿದೆ. ಕೇಳಿದೇವೇನ್ರಿ? ಅವ್ರು ಹೇಳಿದ ಹಾಗೆ ಕೇಳಿದೇವೇನ ಅಥವಾ ನಮ್ಮ ಪ್ರಯೋಜನ ಆಗುವ ಹಾಗೆ ಕೇಳಿದೇವೇನ? ಅವ್ರಿಗೆ ಹೇಳುವ ಉದ್ದೇಶ ಏನಿತ್ತು? ನಮಗೆ ಟೈಮ್ ಪಾಸ್ ಮಾಡೋದಿದೆ, ಕೇಳುವಂಥ ಸಾಮರ್ಥ್ಯ ಇದೆ ಅಂತೇಳಿ ಕೇಳಿಸಿದರು ನಮಗದನ್ನು. ಉದ್ದೇಶ ಏನಿತ್ತು ಅವ್ರದ? ಏನಿತ್ತು? ಆ ದುಃಖ ನಾನು ಅನಂತ ಕಾಲದವರೆಗೆ ಕೂಸಿದೆ. ಅಂಥ ದುಃಖದ ಸ್ಥಾನದಲ್ಲಿ ನಾನು ಅನಂತ ಕಾಲ ಇದ್ದೆ. ಹಾಗಾದ್ರೆ ಈಗ ಅದನ್ನು ತಗೊಂಡು ಏನು ಮಾಡೋದು? ಈಗ ಎಷ್ಟೊಂದೆಲ್ಲ ಸುಖ ಇದೆ ಅಲ್ಲ, ಇದೇನೆ. ಆ ದುಃಖ ಎಲ್ಲಿದೆ? ಈಗ ಎಷ್ಟೊಂದೆಲ್ಲ ಸುಖ ಇದೆ ಅಲ್ಲ. ಇದು ಕೇಳಿದರ ಪ್ರಯೋಜನ, ಇದನ್ನು ಕೇಳುವಿಕೆ ಅಂತಾರೆ. ನಿಗೋದಿ ಜೀವದ ದುಃಖದ ವರ್ಣನೆಯನ್ನ ಅಥವಾ ಸ್ವರೂಪವನ್ನ ಯಾವ ದೌಲತರಾಮರ ಹೇಳಿದರು. ಅನಂತ ಕಾಲದವರೆಗಂತೂ ಜೀವ ನಿಗೋದದಲ್ಲೇನೆ ಇದ್ದ. ಆ ನಿಗೋದದಲ್ಲಿ ಇಂಥ ದುಃಖ ಇತ್ತು. ಎಂಥ ದುಃಖ? ಎಂಥ ದುಃಖ? ಒಂದು ಶ್ವಾಸ ಮಾತ್ರ ಸಮಯದೊಳಗೆ 18 ಬಾರಿ ಸಾಯಬೇಕಾದಂಥ ಪ್ರಸಂಗ ಇತ್ತು. ಹೌದು, ಒಂದು ಶ್ವಾಸದೊಳಗೆ 18 ಬಾರಿ ಸಾಯ್ತಿತ್ತ ಜೀವ. ಇದು ಜ್ಞಾನ ಏನ್ರಿ? ಆಗಮದ್ದ ದೌಲತರಾಮರ ಇಷ್ಟು ನಮಗೆ ಕಲಿಸಿಕೊಡುವ ಸಲುವಾಗಿ ಅದು ಹೇಳಿದ್ರು. ಏನು ಮತ್ತೇನ್ರಿ ಉದ್ದೇಶ ಇರ್ತದೆ? ಇಷ್ಟ ಕಲಿತ್ಕೊಂಡೇವಲ್ಲ ನಾವು. ಯಾವ ಜೀವ, ಯಾವ ನಿಗೋದ, ಯಾವ ಮರಣ? ಮರಣ ಎಂಥದ್ದು? ಯಾವ ಮರಣದ ಸಲುವಾಗಿ ನಾನು ಶತ ಪ್ರಯತ್ನ ಮಾಡ್ತಾ ಇದ್ದೇನೆ, ಕೋಟಿ ಪ್ರಯತ್ನ ಮಾಡ್ತಾ ಇದ್ದೇನೆ, ಮರಣ ಬರಬಾರದು. ಅಂಥ ಮರಣ ಒಂದು ಶ್ವಾಸ ಮಾತ್ರ ಅಥವಾ ಉಚ್ಛ್ವಾಸ ಮಾತ್ರ ಸಮಯದೊಳಗೆ 18 ಬಾರಿ ಬಂದರೆ ಆ ದುಃಖದ ಭಾರವನ್ನು ಜೀವ ಹೇಗೆ ಸಹಿಸಿದ್ದಾನೆ? ನಾನು ಜೀವಿದ್ದೀನಿ, ನನ್ನ ಕಥೆ, ಅರೆ ನನ್ನ ಕಥೆ. ಜ್ಞಾನಿ ಗುರುಗಳದ್ದು ಉಪಕಾರ ಯಾಕೆ
ಹೇಳಿದ್ದಾರೆ? ಏನು ಉಪಕಾರ ಮಾಡಿದ್ದಾರೆ ಅವರು? ಜ್ಞಾನಿ ಗುರುಗಳು ಉಪಕಾರಿ ಇರ್ತಾರೆ ಅಂತ ಹೇಳಿ ಹೇಳಿದರು, ಕರುಣಾಮಯಿ ಇರ್ತಾರೆ ಅಂತ ಹೇಳಿ ಹೇಳಿದರು. ಏನು ಕರುಣಾ ಮಾಡಿದ್ರು ಅವರ? ನಮ್ಮ ಮೇಲೆ ಏನು ಉಪಕಾರ ಮಾಡಿದ್ರೆ? ಏನು ಮಾಡಿದ್ರು? ತಮ್ಮ ನಿರಾಕುಲ ಶಾಂತಿಯ ಅನುಭವದ ಮಧ್ಯದೊಳಗ ನಮ್ಮ ಕಥೆ ಹೇಳಿದ್ರು. ಅದು ಉಪಕಾರ. ಊಟಕ್ಕೆ ಕೂತಿರುವಂತಹ ವ್ಯಕ್ತಿ ಯಾರೋ ಇನ್ನೊಬ್ಬರದ ಪರಿಚಯ ಕೇಳಕ್ಕೆ ಬಂದ ಮೇಲೆ ಹೊರಗೆ ಬಂದ, ಅಲ್ಲಿವರೆಗೆ ಬಂದ, ತೋರಿಸಿದ. ಇದು ಉಪಕಾರ ಇದೇನಿಲ್ರಿ, ನಮಗೆ ಇನ್ನೂ ತಿಳಿತಾ ಇಲ್ಲ. ಹಾಗಾದ್ರೆ ಆ ಜ್ಞಾನಿ ಗುರುಗಳ ಸುಧಾ ತಾಯಿ ನಿರಾಕುಲ ಶಾಂತಿಯ ಸಾಗರದೊಳಗ ಕ್ರೀಡೆ ಮಾಡ್ತಾ 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 ನಮಗೆ ನಮ್ಮ ಕಥೆಯನ್ನು, ಅಥವಾ ಒಂದು ಸಮಯ ಆ ಕ್ರೀಡೆಯಿಂದ ಭಿನ್ನಾಗಿ ಕೂಡ ನಮಗೆ ನಮ್ಮ ಕಥೆ. ಅವರು ಉಪಕಾರಿ ಯಾವಾಗ್ರೆ ನಮ್ಮ ಕಥೆ ಹೇಳುವುದರಿಂದ ನಮಗೆ ಉಪಕಾರಿನೋ, ಆ ಕಥೆಯ ಮರ್ಮವನ್ನು ತಿಳ್ಕೊಂಡು ನಾವು ಲಾಭ ಮಾಡಿಕೊಂಡ್ರೆ ಅವರು ನಮಗೆ ಉಪಕಾರಿ ರೀ. ನಮ್ಮ ಕಥೆ ಕೇಳಿದೆವು, ಆದರೆ ನಾವು ನಮ್ಮ ಕಥೆ ಕೇಳಲಿಲ್ಲ, ಜೀವದ ಕಥೆ ಕೇಳಿ. ಚತುರ್ಗತಿ ದುಃಖ, ಮನುಷ್ಯಗತಿಯಲ್ಲಿ ದುಃಖ ಅಂಥೇಳಿ ಹೇಳಿದರು, ನರಕಗತಿಯ ದುಃಖ ಅಂಥೇಳಿ ಹೇಳಿದರು, ದೇವಗತಿಯ ದುಃಖ ಅಂಥೇಳಿ ಹೇಳಿದರು. ಹಾಗಾದ್ರೆ ನಮಗೆ ಗತಿಗಳಿಗೆ ಸಂಬಂಧಿಸಿದ ಅಥವಾ ಪ್ರಾಪ್ತ ಪರ್ಯಾಯ ರೂಪದ ಗತಿಯೊಳಗೆ ತನ್ಮಯತೆಯ ಯಾವ ಒಂದು ಅನಾದಿ ಅಭ್ಯಾಸ ಇತ್ತು ಅದೊಂದು ಸ್ವಲ್ಪ ಶಿಥಿಲ ಆಯ್ತಲ್ಲ. ಅದಕ್ಕೆ ತೋಡರ ಮಲ್ಲರ ಮನಃಪರಿಜ್ಞಾನಿ ಹಾಗೆ ಹೇಳಿದರ್ರೆ ಸುಧಾ ತಾಯಿ. ಏನ ಯಾರದೋ ಕಥೆಯನ್ನು ಯಾರೋ ಹೇಳ್ತಿರೋದನ್ನು ಕೇಳಿದ ಹಾಗೆ ಕೇಳ್ತಾನೆ. ನೀವು ಏನು ಕೇಳ್ತಾನೋ ಜಿನ್ವಾಣಿ ಅಂತ. ಅದು ಯಾರದೋ ಕಥೆ ಇಲ್ಲ. ಅದಕ್ಕೆ ಎಲ್ಲ ಇಂದ್ರಿಯ ವಿಷಯಗಳನ್ನು ಕ್ರೋಢೀಕರಿಸಿ ಅವುಗಳ ಉಪಭೋಗ ಮಾಡ್ತಾ ಇರೋದ ಅದು ಮಹಾ ಕಷ್ಟವಿದೆ. ಮತ್ತು ಅದರಲ್ಲಿ ಸುಖ ಇಲ್ಲ ಅಂತ ಹೇಳಿ ತಿಳ್ಕೊಂಡು ಬಿಟ್ಟು ಕೊಡೋದನ್ನೂ ಮಹಾ ಕಷ್ಟ. ಸುಖ ಯಾವುದಿದೆ? ಸಹಜ ಜ್ಞಾನ. ಸಹಜ ಜ್ಞಾನ ಸಮ್ಯಕ್ ಜ್ಞಾನದೊಳಗೆ ಏನು ವ್ಯತ್ಯಾಸ ಇದೆ? ಸಹಜ ಜ್ಞಾನದೊಳಗ ತನ್ನದ ಪರಿಸ್ಥಾಪನೆಯಾಗೋದ, ತಾನ ಸಹಜ ಜ್ಞಾನ ರೂಪದಿಂದ ಪರಿಣಮಿಸುವುದ, ಇದರ ಹೆಸರು ಸಮ್ಯಕ್ ಜ್ಞಾನ ಇದೆ ರೀ. ಸಹಜ ಜ್ಞಾನದೊಳಗ ಇನ್ನೊಂದು ಯಾವುದರದೇ ಅವಲಂಬನೆಯ ಆಗ್ರಹ ಇಟ್ಕೊಳ್ಳೋದ, ಇದು ಏನಿದೆ? ಮಿಥ್ಯಾಜ್ಞಾನ. ವಿಪರೀತ ಮನ್ನನೆಯ ಜೊತೆಗೆ ಹೋಗೋದ, ಇದು ಮಿಥ್ಯಾಜ್ಞಾನ. ಬಹಳ ಅದ್ಭುತ. ಮತ್ತೆ ಹೇಗಿದೆ ಆ ಶುದ್ಧ ಜ್ಞಾನವು ನೋಡ್ರಿ. ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ. ಏನದ ಎಂದರೆ ಅನಾದಿ ಕಾಲದಿಂದ ಅಲಭ್ಯವಾದುದು ಎಲ್ಲಿದೆ? ಎಲ್ಲಿದೆ ಅಂದ್ರೆ ತನ್ನಲ್ಲೇ ಇದೆ ಅನ್ನುವ ಮಾತ ಭೇದರೂಪ ಆಯ್ತು. ಎಲ್ಲಿದೆ ಅಂತಂದ್ರ ತಾನಾದನ್ರಿ, ತಾನಾದ. ಅನಾದಿ ಕಾಲದಿಂದ ಅಲಭ್ಯ. ಅಲ್ಲೆಲ್ಲರೆ ದೂರ ಇದೆ, ಅದಕ್ಕೆ ಸಿಗ್ತಾ ಇಲ್ಲ, ಅಲ್ಲಿಯವರೆಗೆ ಹೋಗೋದ ಆಗಲೇ ಇಲ್ಲ ಈ ಜೀವಕ್ಕ. ಇಂಥ ಮಾತು ಎಲ್ಲ ಬಂತು. ಅನಾದಿ ಕಾಲದಿಂದ ತನಗೇ ತಾನ ಅಲಭ್ಯರಿ. ಯಾವಾಗ ಲಭ್ಯ ಆಯ್ತಲ್ಲ ಆವಾಗ ಅದಕ್ಕೆ ಶುದ್ಧ ಜ್ಞಾನ. ಅನಾದಿ ಕಾಲದಿಂದ ಅಲಭ್ಯವಾದುದು ಪ್ರಕಟವಾಗಿರುವಂಥದ್ದಿದೆ ಎಂದರೆ
ದ್ರವ್ಯ ಸ್ವಭಾವದಿಂದ ಪರಿಣಮಿಸುವಂಥ ಬಾಳಿದೆರಿ ಮಾಲ ವಿಷಯ. ಅರೆ ತಾತ್ಪರ್ಯ ಬಹಳಷ್ಟು ಹೇಳಿ ಒಂದಿಷ್ಟು ತಗೊಳ್ಳುವಂಥದ್ದಿಲ್ಲ. ಆದರೆ ಒಂದಿಷ್ಟೇ ಹೇಳಿದರು ಅದು ಬಹಳಷ್ಟು ಇದೆ. ಎಷ್ಟು ಹಿಡ್ಕೊಂಡ್ರೂ ಅದು ನಮ್ಮ ತೆಕ್ಕಾಗಿ ಬರುವುದಿಲ್ಲ. ನಮ್ಮ ಜ್ಞಾನದ ಹಿಡಿತದೊಳಗೆ ಅಷ್ಟೇ ಇದೆ. ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಬಹಳ ಬೇಕಿದ್ದಕ್ಕೆ ಶಕ್ತಿ ಒಂದುಗೂಡಿಸಿಕೊಂಡು ಬಂದ ಬೆಳಕಬೇಕಾರೆ ದ್ರವ್ಯದ ಸ್ವಭಾವ ರೂಪದಿಂದ ಪರಿಣಮಿಸುವಂಥ ಯಾವ ಅನಾಕುಲತ್ವ ಲಕ್ಷಣದ ಅತೀಂದ್ರಿಯ ಸುಖವಿದೆ ಅದರಿಂದ ಸಂಯುಕ್ತ